ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 17ನೇ ಕಂತಿನ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಮತ್ತೆ 17ನೇ ಕಂತು ಯಾವ್ಯಾವ ಜಿಲ್ಲೆಗೆ ಬಾಕಿ ಇದೆ ಅಂತ ಕೂಡ ತಿಳಿಸ್ಕೊಡ್ತೇನೆ. ಅದರ ಬಗ್ಗೆನೂ ಮಾಹಿತಿ ಇದೆ. ಮತ್ತೆ ಅನ್ನಭಾಗ್ಯ ನವೆಂಬರ್ ತಿಂಗಳ ಅಮೌಂಟ್ ಯಾರಿಗೆಲ್ಲ ಜಮಾ ಆಗಿದೆ ಅಲ್ಲ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆಯಾ ಎಲ್ಲ ಕೂಡ ತಿಳಿಸ್ಕೊಡ್ತೇನೆ. ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ 17ನೇ ಕಂತು 16ನೇ ಕಂತು ಆಲ್ರೆಡಿ ನಮಗೆ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಎಲ್ಲರಿಗೂ ಕೂಡ ಜಮಾ ಆಗಿದೆ. ಈಗ 2ನೇ ಹಂತದಲ್ಲಿ 17ನೇ ಕಂತು ಕೂಡ ಜಮಾ ಆಗ್ತಾ ಉಂಟು. ಮೊದಲ ಹಂತದಲ್ಲಿ ಕೆಲವೊಂದು ಜಿಲ್ಲೆಗಳಿಗೆ ಮೊದಲೇ ಜಮಾ ಆಗಿತ್ತು. ನಾನು ಇನ್ನು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಸೊ ಯಾರೆಲ್ಲ ನೋಡ್ಲಿಲ್ಲ ದಯವಿಟ್ಟು ಆ ವಿಡಿಯೋನು ಕೂಡ ನೋಡಿ. ಇನ್ನು 2ನೇ ಹಂತದಲ್ಲಿ ಆಲ್ಮೋಸ್ಟ್ ಒಂದು 10 ಜಿಲ್ಲೆಗಳಿಗೆ ನಿನ್ನೆ ಜಮಾ ಆಗ್ಲಿಕ್ಕೆ ಶುರುವಾಗಿತ್ತು. ಅಂದ್ರೆ ಒಂದು 53% ಜನರಿಗೆ ನಿನ್ನೆಗೆನೆ ಜಮಾ ಆಗಿತ್ತು. ಇನ್ನು ಬಂದ್ಬಿಟ್ಟು ಒಂದು 46% ಜನರಿಗೆ ಬಾಕಿ ಇತ್ತು. ಅದು ಕೂಡ ಇವತ್ತು ಜಮಾ ಆಗ್ತಾ ಇದೆ. ಅಂದ್ರೆ ದಕ್ಷಿಣ ಕನ್ನಡ 16ನೇ ಕಂತು ಲಾಸ್ಟ್ ಅಲ್ಲಿ ಜಮಾ ಆಗಿತ್ತು. ಬ್ಯಾಂಗ್ಳೂರು ಗ್ರಾಮಾಂತರ, ಬ್ಯಾಂಗ್ಳೂರು ನಗರ, ಉತ್ತರ, ದಕ್ಷಿಣ ಇಲ್ಲೆಲ್ಲ ಮೊದಲನೇ ಹಂತದಲ್ಲಿ ಫಸ್ಟಿಗೆನೆ ಅಮೌಂಟ್ ಅವರಿಗೆ ಜಮಾ ಆಗಿತ್ತು. ಬಟ್ ಇವಾಗ ನೋಡ್ಲಿಕ್ಕೆ ಹೋದ್ರೆ ಆ ಜಿಲ್ಲೆಗಳಿಗೆ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ. ಬಟ್ ದಕ್ಷಿಣ ಕನ್ನಡದಲ್ಲಿ ಅಂದ್ರೆ ಇವತ್ತು ಬಂದ್ಬಿಟ್ಟು 15 ಮಾರ್ಚ್ಗೆ ಒಂದು 2 o'clock ಆ ಟೈಮಿಗೆ ಅಮೌಂಟ್ ಗೃಹಲಕ್ಷ್ಮಿ 17ನೇ ಕಂತು ಏನಿದೆ ಅದು ಜಮಾ ಆಗಿದೆ. ಅಂದ್ರೆ ಈಗ 4 ದಿವಸ ಆಯ್ತು ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿ. ಫಸ್ಟಿಗೆ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗುವಾಗ 23% ಜನರಿಗೆ ಮಾತ್ರ ಜಮಾ ಆಗಿತ್ತು. ಮತ್ತೆ 4 ದಿವಸ ಕಳೆದ ನಂತರ ಇವತ್ತು 53% ಜನರಿಗೆ ಜಮಾ ಆಗಿದೆ. ಇನ್ನು ಉಳಿದ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಇನ್ನು 4 ದಿವಸದಲ್ಲಿ ಜಮಾ ಆಗುವಂತಹ ಚಾನ್ಸಸ್ ಕೂಡ ಇದೆ. ಎಲ್ಲಾ ಕಂತಲ್ಲೂ ಕೂಡ ಅದೇ ರೀತಿ ಆಗುವಂತದ್ದು. ಅದೇ ರೀತಿ ಈ ತಿಂಗಳಲ್ಲೂ ಕೂಡ ಅಂದ್ರೆ 17ನೇ ಕಂತು ಕೂಡ ಇದೇ ರೀತಿ ಜಮಾ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದೇನೆ. ಇನ್ನು ಬಂದ್ಬಿಟ್ಟು ಅನ್ನಭಾಗ್ಯದ ಅಮೌಂಟ್ ಕೂಡ ಹಾಗೆ 2 ದಿವಸದ ಹಿಂದೆನೆ ಜಮಾ ಆಗ್ತಾ ಉಂಟು. ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಅನ್ನಭಾಗ್ಯದ ಅಮೌಂಟ್ ಜಮಾ ಆಗಿದೆ. ಅದು ಕೂಡ ಬಂದ್ಬಿಟ್ಟು ಜನವರಿ ತನಕ ಮಾತ್ರ ಇರುವಂತದ್ದು. ಇದು ಡಿಸೆಂಬರ್ ತಿಂಗಳದ್ದು ಅಮೌಂಟ್ ಜಮಾ ಆಗಿರುವಂತದ್ದು. ಇನ್ನು ಜನವರಿ ತಿಂಗಳದ್ದು ಮಾತ್ರ ಪೆಂಡಿಂಗ್ ಉಳಿದಿರುವಂತದ್ದು. ಫೆಬ್ರವರಿಯಿಂದ ಅಕ್ಕಿಯನ್ನೇ ಕೊಡ್ತಾ ಇದ್ದಾರೆ. ಸೊ ಅಕ್ಕಿ ಹಣ ಯಾರಿಗೆಲ್ಲ ಬಂದಿಲ್ಲ ಅವರು DBT ಮೂಲಕ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು. ಆಹಾರ.com ಗೆ ಹೋಗಿ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಗೃಹಲಕ್ಷ್ಮಿ 18ನೇ ಕಂತಿನಲ್ಲಿ ಏನಾದ್ರೂ ಬದಲಾವಣೆ ಇದೆಯಾ ಅಂತ ಹೇಳಿ ನೋಡ್ಲಿಕ್ಕೆ ಹೋದ್ರೆ ಖಂಡಿತವಾಗಿಯೂ ಇದೆ. ಯಾಕೆಂತ ಹೇಳಿದ್ರೆ ಈಗ ಬಂದ್ಬಿಟ್ಟು 2 ಕಂತು 16 ಮತ್ತು 17 ಒಂದು 10 ದಿವಸ ಗ್ಯಾಪ್ ಅಲ್ಲಿ ಬಂದಿದೆ. ಮತ್ತೆ 18ನೇ ಕಂತು ಕೂಡ ಈ ತಿಂಗಳು ಕೊನೆಯಲ್ಲಿ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಬಿಡುಗಡೆ ಆಗುವಂತಹ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಆರ್ಥಿಕ ಇಲಾಖೆಯಲ್ಲಿ ಇದು ಫಿನಾನ್ಷಿಯಲ್ ಇಯರ್ ಎಂಡ್ ಆಗ್ತಾ ಉಂಟು. ಅದ್ರೊಳಗಡೆ ಫಿನಾನ್ಷಿಯಲ್ ಇಯರ್ ಏನಿದೆ ಮಾರ್ಚ್ 31ರ ಒಳಗೆ ಏನು ಬಿಡುಗಡೆ ಮಾಡ್ಲಿಕ್ಕಿದೆ ಅದೆಲ್ಲ ಬಿಡುಗಡೆ ಆಗ್ಬೇಕು. ಆದ ಕಾರಣ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಗೆ ಆರ್ಥಿಕ ಇಲಾಖೆಯಿಂದ ಅಮೌಂಟ್ ಅನ್ನ ಕಳಿಸಿಕೊಡ್ತಾರೆ. ಇನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅವರು ಹಾಕುವಂತದ್ದು ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಪ್ರೊಸೆಸಿಂಗಿಗೆ ಟೈಮ್ ತಗೊಳುತ್ತೆ. ಆದ ಕಾರಣ ನಿಮಗೆ ತಕ್ಷಣ ಬರ್ಲಿಕ್ಕೆ ಚಾನ್ಸಸ್ ಕಡಿಮೆ. ಇನ್ನು ಕೂಡ ಈ ತಿಂಗಳು ಮಾರ್ಚ್ ತಿಂಗಳ ಎಂಡ್ ಒಳಗೆ ಅಥವಾ ಏಪ್ರಿಲ್ ತಿಂಗಳ ಫಸ್ಟ್ ವೀಕ್ ಅಲ್ಲಿ ಬರುವಂತಹ ಚಾನ್ಸಸ್ ಇದೆ. 95% ಕೂಡ ಬರುವಂತಹ ಚಾನ್ಸಸ್ ಇದೆ. ಮತ್ತೆ ಗೃಹಲಕ್ಷ್ಮಿ 17ನೇ ಕಂತು ಯಾರಿಗೆಲ್ಲ ಜಮಾ ಆಗಿಲ್ಲ ಯಾರು ಕೂಡ ವರಿ ಆಗುವಂತಹ ಅವಶ್ಯಕತೆ ಇಲ್ಲ. ಇವತ್ತು ಕೂಡ ಜಮಾ ಆಗ್ತಾ ಉಂಟು. ನಾಳೆ ಕೂಡ ಇನ್ನು 4 ದಿವಸದಲ್ಲಿ 99% ಕೂಡ ಜಮಾ ಆಗುತ್ತೆ. ಮತ್ತೆ 1% ಟೆಕ್ನಿಕಲ್ ಇಶ್ಯೂ ಅವ್ರ ಅಕೌಂಟ್ ಪ್ರಾಬ್ಲಮ್ ಹೀಗೆ ಜಮಾ ಆಗುದಿಲ್ಲ. ಅದಕ್ಕೋಸ್ಕರ 99% ಅಂತ ಹೇಳ್ತಾ ಇರುವಂತದ್ದು. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ 17ನೇ ಕಂತು ಮತ್ತು ಅನ್ನಭಾಗ್ಯದ ಅಪ್ಡೇಟ್ ಕೊಟ್ಟಿದ್ದೇನೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಏನು ಅಪ್ಡೇಟ್ಸ್ ಇದೆ ಅದನ್ನು ತಿಳಿಸಿಕೊಡುವಂತಹ ಕೆಲಸ ಮಾಡ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.